ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟು ಹಣತೆನ ಹಚ್ಚೋ ಅಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಕ್ಕೆ ನೀವು ಈ ಪುಟ್ಟು ಹಣತೆನ ಹಚ್ಚಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ರಾಯರ ಅನುಗ್ರಹ ಸದಾ ಇರಬೇಕು, ಮಹಾಲಕ್ಷ್ಮಿಯ ಅನುಗ್ರಹ ಸದಾ ಇರಬೇಕು, ಮತ್ತು ವಿಷ್ಣುವಿನ ಸಮೇತ ನಮ್ಮ ಮನೆಯಲ್ಲಿ ನೆಲೆಸಬೇಕು ಮಹಾಲಕ್ಷ್ಮಿ ಅಂತ ಬಯಸುವಂಥವ್ರು. ಅದರಲ್ಲೂ ಏಕಾದಶಿ ದಿನಗಳಲ್ಲಿ ಇವತ್ತಿನ ದಿನ ವಿಶೇಷವಾಗಿ ನಿರ್ಜಲ ಏಕಾದಶಿ ಇರೋದ್ರಿಂದ ನಾರಾಯಣನ ಅನುಗ್ರಹ ಮತ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಪ್ರಾಪ್ತಿ ಸದಾ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸುವಂಥವ್ರು ಈ ಸಣ್ಣದೊಂದು ದೀಪನ ನೀವು ಹಚ್ಚಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಯಾವತ್ತೂ ಮನೆಗಳಲ್ಲಿ ಒಂಟಿ ದೀಪಗಳನ್ನು ಹಚ್ಚಬಾರ್ದು. ಆದರೆ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ನೀವು ದೇವರ ಮನೆಯಲ್ಲಿ ಸದಾಕಾಲ ದೇವರಿಗೆ ಅಂತ ಸಮರ್ಪಿತವಾಗಿ ದೀಪನ ಹಚ್ಚುವಂಥ ವ್ಯವಸ್ಥೆ ಇರುತ್ತೆ. ಅಲ್ಲಿ 2 ದೀಪಗಳನ್ನು ಪ್ರತಿದಿನ ಹಚ್ಚಿರ್ತೀರ. ಅದರ ಮುಂದೆ ನೀವು ವಿಶೇಷವಾಗಿ ನಾನು ಹೇಳುವಂತಹ ಈ ಸಣ್ಣದೊಂದು ದೀಪನ ಹಚ್ಚಬೇಕಾಗುತ್ತೆ. ಅದರಲ್ಲೂ ಇವತ್ತಿನ ದಿನ ಏಕಾದಶಿ ಇರೋದ್ರಿಂದ, ನಿರ್ಜಲ ಏಕಾದಶಿ ಇರೋದ್ರಿಂದ ರಾಯರಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ಹೋಗಬೇಕು ಅಂತ ಬಯಸುವಂಥವರು ಒಂದು ಮಣ್ಣಿನ ಹಣತೆನ ತಗೊಂಡು ಅದನ್ನು ನೀವು ನೀಟಾಗಿ ನೀರಿನಿಂದ ಅದನ್ನು ಚೆನ್ನಾಗಿ ತೊಳೆದು, ಅಂದರೆ ಒಂದು ದೀಪದ ಮೇಲೆ ಇನ್ನೊಂದು ದೀಪನ ಇಡೋ ಅಂಥದ್ದು ಮಾಡಿ. ಅದರಲ್ಲೂ ಅಷ್ಟೇ ಬರೀ ಒಂದೇ ಒಂದು ದೀಪನ ಹಚ್ಚುವಂಥ ಪ್ರಯತ್ನ ಮಾಡಬೇಡಿ. ಒಂದು ದೀಪ ಅಂತ ಅಂದರೆ 2 ದೀಪಗಳ ಜೊತೆಯಾಗಿರುವಂಥ ಒಂದು ದೀಪನ ನೀವು ತಗೊಂಡು ಅದಕ್ಕೆ ನೀರಿನಿಂದ ಅದನ್ನು ತೊಳೆದು ಅರಿಶಿನ ಕುಂಕುಮನ್ನೆಲ್ಲ ಇಟ್ಟು ಅದರ ಮೇಲೆ ನೀವು ಒಣಗಿದ ತುಳಸಿ ಕಡ್ಡಿಗಳನ್ನು ನೀವು 7 ಕಡ್ಡಿಗಳನ್ನು ತಗೊಂಡು ಅದಕ್ಕೆ ನೀವು ದೀಪ ಹಚ್ಚುವಂಥ ಬತ್ತಿ ಇರುತ್ತಲ್ಲ, ಆ ಬತ್ತಿನ ಸಂಪೂರ್ಣವಾಗಿ ಕಡ್ಡಿಗಳ ಮೇಲೆ ಸುತ್ತೋ ಅಂಥದ್ದನ್ನು ನೀವು ಮಾಡಿ ಅದಕ್ಕೆ ನೀವು ತುಪ್ಪವನ್ನು ಸುರಿದು ಅದನ್ನು ನೀವು ದೇವರ ಮುಂದೆ ನೀವು ಅಂದರೆ ಲಕ್ಷ್ಮೀನಾರಾಯಣರ ಫೋಟೋ ಇರೋವಂಥದ್ರ ಮುಂದೆ ಅಥವಾ ರಾಯರ ಫೋಟೋದ ಮುಂದೆ ನೀವು ಈ ದೀಪನ ನೀವು ಸಂಜೆ ಸಮಯದಲ್ಲಿ ನೀವು ಮನೆಗೆ, ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ಈ ಒಣಗಿದ ತುಳಸಿಯ ಕಡ್ಡಿಗಳಿಂದ ತಯಾರು ಮಾಡಿದಂತಹ ತುಪ್ಪದ ದೀಪವನ್ನು ಯಾರು ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ರಾಯರ ಅನುಗ್ರಹಕ್ಕಾಗಿ ಮನೆಗಳಲ್ಲಿ ಹಚ್ಚುತ್ತಾರೋ ಅಂಥವರ ಮನೆಗಳಲ್ಲಿ ಯಾವತ್ತೂ ದಾರಿದ್ರ್ಯತನ ಅನ್ನೋದು ಬರೋದಿಲ್ಲ, ಊಟಕ್ಕೆ ಯಾವತ್ತೂ ಕಷ್ಟ ಆಗೋದಿಲ್ಲ, ಹಣಕಾಸು ವ್ಯವಹಾರಕ್ಕೆ ಯಾವುದೋ ರೀತಿಯ ತೊಂದರೆ ಆಗ್ತಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ, ಆರೋಗ್ಯ ಆಯಸ್ಸು ಅನ್ನೋದು ಅಭಿವೃದ್ಧಿ ಆಗುತ್ತೆ, ಮನೆಗಳಲ್ಲಿ ಗುರುಬಲ ಅನ್ನೋದು ಕೂಡಿ ಎಲ್ಲ ಶುಭ ಕಾರ್ಯಗಳು ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ತುಂಬ ಸಣ್ಣ ಪರಿಹಾರ, ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ತಿಂಗಳಲ್ಲಿ 2 ಸರಿ ಬರುವಂಥ ಏಕಾದಶಿ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ನೀವು ವಿಶೇಷವಾಗಿ ಗೋಧೂಳಿ ಸಮಯದಲ್ಲೇ ಮಾಡಿಕೊಂಡಾಗ ಮಾತ್ರ ಇದಕ್ಕೆ ಅದ್ಭುತವಾದ ಶಕ್ತಿಯ ತರಂಗಗಳು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ, ನಕಾರಾತ್ಮಕ ಶಕ್ತಿಗಳಿದ್ದರೆ, ದಾರಿದ್ರ್ಯತನ ಇದ್ದರೆ, ಯಾರದೋ ಕೆಟ್ಟ ಕಣ್ಣು ದೃಷ್ಟಿಗಳಿದ್ದರೆ, ಅಥವಾ ಯಾರೋ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಮನೆಯ ವಿರುದ್ಧ ವಾಮಾಚಾರದ ಪ್ರಯೋಗಗಳನ್ನು ಮಾಡಿಸಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದೊಂದು ಸಣ್ಣ ದೀಪ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ. ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.